ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಆದ್ಯ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಚಾನಲ್. ಆ್ಯಕ್ಚುಲಿ ನಾನಿವತ್ತು ಆಲೂ ಪರೋಟ ಮಾಡೋದು ನಿಮಗೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದ್ಯ ಮ್ಯೂಸಿಕ್ ಆ್ಯಂಡ್ ಚಾನಲಲ್ಲೇ ನಾನು ಕುಕ್ಕಿಂಗ್ನು ಬ್ಲಾಗ್ನು ನಿಮ್ಗೆ ಹಾಕ್ತಾಯಿದ್ದೀವಿ, ಏನು ಅಂದ್ಕೋಬೇಡಿ ಅದಕ್ಕೋಸ್ಕರ. ಸೊ ನಾನಿವತ್ತು ಆಲೂ ಪರೋಟ ಮಾಡ್ತಾಯಿದ್ದೀನಿ. ಆಲೂ ಪರೋಟ ಮಾಡೋಕ್ಕೆ ಇಲ್ಲಿ ಒಂದು 7 ಹಾಲುನ ಕುಕ್ಕರಲ್ಲಿ ಬೇಯಕ್ಕೆ ಹಾಕಿದ್ದೀನಿ. ಆಮೇಲೆ ಇಲ್ಲಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ನಾನು ಆಲೂ ಪರೋಟ ಮಾಡೋಕ್ಕೆ ಒಂದು 2 ಬೌಲಷ್ಟು ಗೋಧಿ ಹಿಟ್ಟು ಅಂದರೆ ವೀಟ್ ಫ್ಲೋರ್ ಆಶೀರ್ವಾದ ಅನ್ನಪೂರ್ಣ ತಗೊಂಡಿದ್ದೀನಿ. ಆಮೇಲೆ ಒಂದು ಬೌಲಷ್ಟು ಮೈದಾ ಅನ್ನಪೂರ್ಣ ಮೈದಾ ಹಿಟ್ಟು, ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇವಾಗ ಹಿಟ್ಟು ಕಲಿಸ್ತಾ ಇದ್ದೀನಿ. ಈ ಹಿಟ್ಟು ಆಲೂ ಪರೋಟಗೆ ಯಾವಾಗಲೂ ಹಿಟ್ಟು ಸ್ವಲ್ಪ ನಾವು ತೆಳು ಕಲಿಸ್ಬೇಕು. ನಾವು ಚಪಾತಿಗೆಲ್ಲ ಕಲಿಸ್ತೀವಲ್ಲ ಅಷ್ಟೊಂದು ಗಟ್ಟಿ ಕಲಿಸ್ಬಾರ್ದು, ಹಿಟ್ಟನ್ನ ಸ್ವಲ್ಪ ತೆಳು ಕಲಿಸ್ಬೇಕು. ಸೊ ನಾನಿವಾಗ ಹಿಟ್ಟು ಕಲಿಸ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ನಾವು ಗೋಧಿ ಹಿಟ್ಟು ಚಪಾತಿ ಆಗಲಿ ಆಲೂ ಪರೋಟ ಆಗಲಿ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡೋದ್ರಿಂದ ಅದ್ರದ್ದು ಕಲರು ಮತ್ತು ಟೇಸ್ಟು ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ನಾನು ಹಂಗಾಗಿ ಯಾವಾಗಲೂ ಅಷ್ಟೇ ಚಪಾತಿಗಾಗಿರ್ಬೋದು, ಆಲೂ ಪರೋಟಗಾಗಿರ್ಬೋದು, ಪೂರಿ ಕಲಿಸ್ಬೇಕಾಗಿರ್ಬೋದು ಸ್ವಲ್ಪ ನಾನು ಸಕ್ಕರೆನೂ ಆ್ಯಡ್ ಮಾಡ್ತೀನಿ, ಉಪ್ಪು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ತೀನಿ. ಸೊ ನಿಮಗಿಷ್ಟ ಅಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಶುಗರ್ ಪೇಷಂಟ್ಸ್ ಎಲ್ಲ ಇರ್ತಾರಲ್ಲ ಅವರು ಸಕ್ಕರೆನ ಸ್ಕಿಪ್ ಮಾಡ್ಬೋದು. ನಾನು ಇದಕ್ಕೆ ಸಕ್ಕರೆ ಆ್ಯಡ್ ಮಾಡಿದ್ದೀನಿ. ಇದನ್ನು ಒಂದ್ಸರಿ ಎಣ್ಣೆ, ಉಪ್ಪು ಮತ್ತು ಸಕ್ಕರೆ ಎಲ್ಲ ನೀಟಾಗಿ ಹಿಟ್ಟು ಜೊತೆ ಮಿಕ್ಸ್ ಆಗೋ ಥರ ನಾವು ಈ ಥರ ಮಾಡ್ಕೋಬೇಕು. ಇವಾಗ ನೀರು ಹಾಕ್ತಾರೆ. ನೀರು ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಆ್ಯಕ್ಚುಲಿ ಹಿಟ್ಟು ಸ್ವಲ್ಪ ತೆಳುನೇ ಕಲಿಸ್ಕೋಬೇಕು. ಇದು ಆ್ಯಕ್ಚುಲಿ ತುಂಬ ಬೇಗ ಆಗೋವಂಥ ರೆಸಿಪಿ ಇದು ಆಲೂ ಪರೋಟ. ಆಮೇಲೆ ಅಷ್ಟೇ ಟೇಸ್ಟಿ ಮತ್ತು ಎಲ್ದಿನೂ ಇರುತ್ತೆ. ನನ್ನ ಮಗಳಿಗೆ ತುಂಬಾ ಇಷ್ಟ ಆಲೂ ಪರೋಟ ಅಂದರೆ. ನಾನು ಯಾವಾಗಲೂ ಅವಳಿಗೆ ಸ್ಕೂಲಿಗೆ ಮಾಡಿಕೊಡ್ತಾಯಿದ್ದೆ ಟಿಫನ್ಗೆ. ಆದರೆ ಅವಳು ಇವತ್ತು ಸ್ಕೂಲಿಗೆ ತಗೊಂಡೋದ್ರೆ ಮಧ್ಯಾಹ್ನ ತಣ್ಣಗಾಗ್ಬಿಟ್ಟಿರುತ್ತೆ. ಮನೇಲಿ ಅರ್ಜೆಂಟಲ್ಲಿ ಸ್ಕೂಲಿಗೆ ಹೋಗೋ ಅರ್ಜೆಂಟಲ್ಲಿ ಸ್ಯಾಟಿಸ್ಫ್ಯಾಕ್ಷನಿಂದ ತಿನ್ನೋಕ್ಕಾಗಲ್ಲ ಅಂತ ಈ ಸಂಡೇ ಮಾಡೋಕ್ಕೆ ಹೇಳಿದ್ಲು. ಸೊ ನಾನು ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ಆಲೂ ಪರೋಟನ. ಇದಕ್ಕಿನ್ನ ಸ್ವಲ್ಪ ನೀರು ಬೇಕು. ಸೊ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಪರೋಟ ಆಗಿರಲಿ ಚಪಾತಿ ಆಗಿರಲಿ ನಾವು ಹಿಟ್ಟನ್ನ ಕಲಿಸೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಹಿಟ್ಟನ್ನ ನಾವು ಚೆನ್ನಾಗಿ ನಾದ್ಕೋಬೇಕು. ಆವಾಗ ಚಪಾತಿ ಆಗಿರ್ಬೋದು, ಪರೋಟ ಆಗಿರ್ಬೋದು ತುಂಬ ಸಾಫ್ಟಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಹಿಟ್ಟು ಕಲಿಸ್ತಾ ಇರೋದು. ಸೊ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನೂ ನೀರು ಬೇಕಾಗುತ್ತೆ. ಇದನ್ನು ನಾವು ಹೋಳಿಗೆ ಎಲ್ಲ ಮಾಡೋಕ್ಕೆ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಸ್ವಲ್ಪ ಇದಕ್ಕೆ ಕಲಿಸ್ಬೇಕು ಹಿಟ್ಟನ್ನ. ಆವಾಗ ಪರೋಟ ತುಂಬಾ ಚೆನ್ನಾಗಿ ಬರುತ್ತೆ.
ಸೊ ಇಷ್ಟಾಗಿದೆ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಇದನ್ನು ಈ ಥರ ತುಂಬಾ ಈ ಥರ ಎಲ್ಲ ಮಾಡಬೇಕು, ಆವಾಗ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಈ ಥರ ನಾವು ಕೈ ಈ ಥರ ಫಿಂಗರ್ ಹಾಕಿದರೆ ಇಷ್ಟು ಒಳಗಡೆ ಹೋಗಬೇಕು, ಇಟ್ಟು ಅಷ್ಟೆರಡು ಕಲಿಸ್ಕೋಬೇಕು. ಇದನ್ನು ಚೆನ್ನಾಗಿ ನಾದಬೇಕು ಹಿಟ್ಟನ್ನ. ನೋಡಿ ಈ ಥರ ಈಗ ಇದಾಗಿದೆ. ಇದನ್ನು ಪರೋಟಾಗೆ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋವರೆಗೂ ಇದನ್ನು ಒಂದು ಕಡೆ ಮುಚ್ಚಿಟ್ರೆ ಅಷ್ಟರೊಳಗೆ ಇದು ನೆನ್ಕೊಳ್ಳುತ್ತೆ. ಇವಾಗ ಆಲೂಗೆಡ್ಡೆ ಬೆಂದಿದೆ. ಬೆಂದಿರೋ ಆಲೂಗೆಡ್ಡೆನ ನಾನು ಈ ಥರ ಫುಲ್ಲು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಫುಲ್ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆ ಹಾಕ್ತಾಯಿದ್ದೀನಿ. ಹಾಗೇನೂ ಮಾಡ್ಬೋದು, ಒಗ್ಗರಣೆ ಹಾಕ್ದಿನೂ ಡೈರೆಕ್ಟಾಗಿ ಎಲ್ಲ ನಾವು ಆಲೂಗೆ ಹಾಕೂ ಮಾಡ್ಬೋದು. ಆದರೆ ಅದು ಸ್ವಲ್ಪ ಹಸಿ ಹಸಿ ಅಂತ ಅನಿಸ್ತಾ ಇರುತ್ತೆ. ಈ ಥರ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಇವಾಗ ಆಯಿಲ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ಬೋದು ನಿಮಗೆ. ಸೊ ನಾನು ಸ್ವಲ್ಪ ಆಯಿಲ್ನ ತೆಗಿತಾ ಇದ್ದೀನಿ. ಒಗ್ಗರಣೆಗೆ ತುಂಬಾ ಜಾಸ್ತಿ ಆಯಿತು ಆಯಿಲು, ಅದಕ್ಕೋಸ್ಕರ ನಾನು ಸ್ವಲ್ಪ ಆಯಿಲ್ನ ತೆಗಿತಾ ಇದ್ದೀನಿ. ಏಕೆಂದರೆ ನಾವು ಪರೋಟ ಬೇಯಿಸ್ಬೇಕಾದ್ರೂ ಆಯಿಲ್ ಹಾಕ್ತೀವಲ್ವ, ಸೊ ಇದಕ್ಕೆ ಆಯಿಲ್ ತುಂಬ ಜಾಸ್ತಿ ಆಯಿತು. ಆದ್ದರಿಂದ ನಾನು ಸ್ವಲ್ಪ ಆಯಿಲ್ನ ತೆಗೆದೆ. ಇವಾಗ ಇದಕ್ಕೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಈರುಳ್ಳಿ ಆ್ಯಡ್ ಮಾಡ್ತಾಯಿಲ್ಲ. ಈರುಳ್ಳಿ ಆ್ಯಡ್ ಮಾಡಿದರೆ ನಮಗೆ ಪರೋಟನ ಲಟ್ಟಿಸ್ಬೇಕಾದ್ರೆ ಎಲ್ಲ ಹೊರಗೆ ಬಂದುಬಿಡುತ್ತೆ ಸ್ಟಫಿಂಗು. ಸೊ ನಾನು ಅದರಿಂದ ಈರುಳ್ಳಿ ಹಾಕ್ತಾಯಿಲ್ಲ ಇದಕ್ಕೆ. ಕೆಲವೊಬ್ರು ಹಾಕ್ತಾರೆ ಈರುಳ್ಳಿನೂ, ಆದರೆ ಸ್ಟಫಿಂಗಲ್ಲಿ ನಾವು ಲಟ್ಟಿಸ್ಬೇಕಾದ್ರೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಸೊ ಅದರಿಂದ ನಾನು ಈರುಳ್ಳಿ ಹಾಕ್ತಾಯಿಲ್ಲ. ಇದಕ್ಕೆ ಜೀರಿಗೆ ಹಾಕಿದ್ದೀನಿ. ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕರಿಬೇವು. ನೀವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡು ಬೇಕಾದ್ರೂ ಹಾಕ್ಬೋದು, ಆದರೆ ನಾನು ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ನಾನು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಒಗ್ಗರಣೆ ಒಳಗಡೆ ಹಾಕ್ತಾಯಿದ್ದೀನಿ. ಇದನ್ನು ಒಂದು 2 ನಿಮಿಷ ಈ ಥರ ಇದಾಗಿದೆ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆಗೆ ಹಾಕೋಣ.
ಪಾತ್ರೆ ಬಿಸಿ ಇದೆ, ಹಾಗಾಗಿ ನಾನೊಂದು ಬಟ್ಟೆ ತೊಗೊಂಡಿದ್ದೀನಿ ಹೋಲ್ಡ್ ಮಾಡೋಕ್ಕೆ. ನಾನು ಕುಕ್ಕರಲ್ಲಿ ಹಾಲನ್ನು ಬೇಯಿಸಿದ್ರಿಂದ ನಾನು ಅದೇ ಪಾತ್ರೆಗೇ ಸ್ಮ್ಯಾಶ್ ಮಾಡ್ಕೊಂಡಿರೋ ಕುಕ್ಕರ್ಗೆ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಒಗ್ಗರಣೆನೂ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಹಾಲನ್ನ ತೊಗೊಂಡ್ಬಿಟ್ಟು ಪಾತ್ರೆ ಒಳಗಡೆ ಇದು ಮಾಡ್ತೀನಿ, ಏಕೆಂದರೆ ಇದರಲ್ಲಿರೋ ಆಯಿಲ್ ಎಲ್ಲ ವೇಸ್ಟ್ ಆಗಬಾರ್ದಂತ. ನೋಡಿ ಈ ಥರ ಇದರಲ್ಲಿರೋ ಇದನ್ನು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇಷ್ಟೇ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಧನಿಯಾ ಪುಡಿ. ಗರಂ ಮಸಾಲ ಕೂಡ ಸೇರಿಸ್ಬೋದು, ಅದನ್ನು ನಾನು ಸೇರಿಸ್ತಾ ಇಲ್ಲ, ತುಂಬಾ ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ ಅಂತ ನಾನು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್. ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀನಿ, ಆದರೂ ನಾನು ಸ್ವಲ್ಪ ರೆಡ್ ಚಿಲ್ಲಿನೂ ಸೇರಿಸ್ತಾ ಇದ್ದೀನಿ ಕಲರ್ಗೆ ಮತ್ತು ಸ್ಪೈಸಿ ಟೇಸ್ಟ್ಗೆ. ಹಾಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ಟಫಿಂಗು, ಪರೋಟ ಮಾಡೋಕ್ಕೆ ಬೇಕಾಗಿರೋ ಸ್ಟಫಿಂಗ್ ಇದು. ಇದನ್ನೆಲ್ಲ ಇನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈ ಥರ ಸಾಫ್ಟಾಗಿ ಬರಬೇಕು ಹಾಲು, ಇಷ್ಟು ಸಾಫ್ಟಾಗಿ ನಾವು ಅದನ್ನು ಬೇಯಿಸ್ಕೋಬೇಕು. ಈ ಥರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಪರೋಟ ಮಾಡೋದು ತೋರಿಸ್ತೀನಿ, ಯಾವ ಥರ ಮಾಡೋದಂತ ತೋರಿಸ್ತೀನಿ. ಇಷ್ಟು ಸಾಫ್ಟಾಗಿರಬೇಕು. ಇದಕ್ಕೆ ಆನಿಯನ್ನು ಸೇರಿಸ್ಬೋದು ಒಗ್ಗರಣೆಯಲ್ಲಿ, ಆದರೆ ನಾನು ಸೇರಿಸಿಲ್ಲ, ಸ್ಟಫಿಂಗ್ ಹೊರಗಡೆ ಬರುತ್ತೆ ಅಂತ. ಓಕೆ, ಇದಾಗಿದೆ. ಇವಾಗ ಪರೋಟ ಯಾವ ಥರ ಮಾಡೋದಂತ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋ. ಆಲೂ ಪರೋಟ ಸ್ಟಫಿಂಗ್ ರೆಡಿಯಾಗಿದೆ, ಹಿಟ್ಟು ರೆಡಿಯಾಗಿದೆ. ಸೊ ಪರೋಟ ಮಾಡೋಕ್ಕೆ ನಾನು ಹಿಟ್ಟನ್ನ ಸ್ವಲ್ಪ ಇನ್ನೊಂದು ಸರಿ ಈ ಥರ ಎಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಲಸಿ ಇಟ್ಟಿರೋ ಹಿಟ್ಟನ್ನ ಈ ಥರ ನಾವು ಇನ್ನೊಂದು ಸರಿ ಮಣೆ ಮೇಲೆ ಹಾಕಿ ಸೆಟ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಸೊ ಅದರಿಂದ ನಾನು ಹಿಟ್ಟನ್ನ ಈ ಥರ ಇನ್ನೊಂದು ಸರಿ ಸೆಟ್ ಮಾಡಿಕೊಂಡು ಬೌಲ್ ಒಳಗಡೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದೇ ಥರ ಇರಬೇಕು ಹಿಟ್ಟು ಯಾವಾಗಲೂ ಆಲೂ ಪರೋಟಾಗೆ. ಸೊ ನಾನೀಗ ಇಲ್ಲಿ ಒಂದು ಪರೋಟಾಗೆ ಇಷ್ಟಿಟ್ಟು ತೊಗೊತಾ ಇದ್ದೀನಿ. ಹಿಟ್ಟು ತೊಗೊಂಡು ಉಳಿದಿರೋ ಹಿಟ್ಟನ್ನ ಮತ್ತೆ ಮುಚ್ಚಿಡಬೇಕು, ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ. ಸೊ ಈ ಥರ ಮಾಡಿಕೊಂಡು ಹಿಟ್ಟನ್ನ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಈ ಥರ ಕೈಯಲ್ಲೇ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಕೈಯಲ್ಲಿ ಮಾಡಿಕೊಂಡು ಇದನ್ನು ಸ್ವಲ್ಪ ಉದ್ಕೋಬೇಕು. ಇವಾಗ ಈ ಥರ ಸ್ವಲ್ಪ ನಾವು ಇದು ಮಾಡಿಕೊಂಡು ಕೈಯಲ್ಲಿ ಬೇಕಾದರೂ ಮಾಡ್ಬೋದು, ಆದರೆ ಇದು ತುಂಬ ಈಸಿ ವೇ ಅಂತ ನನಗೆ ಅನಿಸುತ್ತೆ. ಸೊ ಹಿಂಗೆ ಮಾಡಿಕೊಂಡು ಇವಾಗ ಇದಕ್ಕೆ ಸ್ಟಫಿಂಗ್ನ ನೋಡಿ, ಸ್ಟಫಿಂಗ್ ನೋಡ್ಬೋದು ತುಂಬಾ ಸಾಫ್ಟಾಗಿ ಬಂದಿದೆ. ಸೊ ಸ್ಟಫಿಂಗ್ನ ಈ ಥರ ಮಾಡಿಕೊಂಡು ಕೈಯಲ್ಲಿ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಈ ಥರ
ಈ ಥರ ಜಾಯಿಂಟ್ ಮಾಡಿಕೊಂಡು ಈ ಥರ ನೋಡಿ ನೀಟಾಗಿ ಇದನ್ನು ನೀಟಾಗಿ ಈ ಥರ ಫಿಲ್ ಮಾಡಿಕೊಂಡು ಒಂಚೂರು ಕ್ರ್ಯಾಕ್ ಇರಬಾರ್ದು. ಹಾಂ, ಈ ಥರ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕೈಯಲ್ಲೇ ಸ್ವಲ್ಪ ಈ ಥರ ಮಾಡ್ಕೋಬೇಕು, ಪ್ರೆಸ್ ಮಾಡ್ಕೋಬೇಕು. ಇಲ್ಲಿ ನಂಗೆ ಲಟ್ಸಕ್ಕೆ ಸರಿಯಾಗಲ್ಲ ಅಂತ ನಾನು ಪಾತ್ರೆ ಆ ಕಡೆ ಇಟ್ಟೆ. ಈ ಥರ ಮಾಡಿಕೊಂಡು ಕೈಯಲ್ಲೇ ಇದಕ್ಕೆ ಸ್ವಲ್ಪ ಮೇಲೆ ಸ್ವಲ್ಪ ಹಿಟ್ಟು ಮಾಡಿಕೊಂಡು ಈ ಥರ ಸಾಫ್ಟ್ ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ಇದನ್ನು ತುಂಬ ಜೋರಾಗಿ ಒತ್ತಿ ಎಲ್ಲ ನಾವು ಇದು ಮಾಡಬಾರ್ದು, ಲಟ್ಟಿಸ್ಬಾರ್ದು. ಈ ಥರ ನೀವು ಬೇಕಾದರೆ ಮಣೆನೂ ಈ ಥರ ತಿರುಗಿಸ್ಕೋಬೋದು. ನೋಡಿ ಈ ಥರ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಟಫಿಂಗ್ ಎಲ್ಲ ಹೊರಗೆ ಬರುತ್ತೆ, ಆಮೇಲೆ ಮಣೆಗೆ ಅಂಟ್ಕೊಳ್ಳುತ್ತೆ. ಸೊ ನಾವು ಇದನ್ನು ಮೇಲೇನೆ ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಮಾಡ್ತಾ ಲಟ್ಟಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಗ ಇದಾಗಿದೆ. ಇದಕ್ಕೆ ಹಂಚಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈ ಲಟ್ಟಿಸ್ಕೊಂಡಿರೋ ಪರೋಟಾನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ನಿಧಾನಕ್ಕೆ ಎತ್ತಾಕಬೇಕು, ಇಲ್ಲ ಅಂದರೆ ಪರೋಟ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ನಿಧಾನಕ್ಕೆ ತೊಗೊಂಡ್ಬಿಟ್ಟು ಹಾಕಬೇಕು. ಇವಾಗ ಸ್ವಲ್ಪ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದನ್ನು ಫ್ಲೇಮ್ನ ಜೋರಾಗೆ ಇಟ್ಕೊಂಡು ಬೇಯಿಸಬೇಕು, ಇಲ್ಲಾಂದರೆ ಒಳಗಡೆ ಎಲ್ಲ ಬೇಯಲ್ಲ, ಆ ಥರ ಬರುತ್ತೆ. ತುಂಬಾ ಟೇಸ್ಟಿಯಾಗಿದೆ. ಎಲ್ಲರೂ ಒಂದ್ಸರಿ ಇದನ್ನು ಟ್ರೈ ಮಾಡಿಬಿಟ್ಟು ಯಾವ ಥರ ಬಂದಿತ್ತು ಅಂತ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಒಂದು ಕಡೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಿಧಾನಕ್ಕೆ ಇದನ್ನು ತಿರುಗಿಸಿ ಹಾಕಬೇಕು, ಇಲ್ಲ ಅಂದರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ನೋಡಿ ಇದೆಲ್ಲ ಬಬಲ್ಸ್ ಎಲ್ಲ ಬರುತ್ತೆ. ಬಬಲ್ಸ್ ಎಲ್ಲ ಬಂದಾದಮೇಲೆ ಸ್ವಲ್ಪ ಬೇಯಬೇಕಿನ್ನು. ಇನ್ನು ಬೇಯಬೇಕು. ಸ್ಟಾಪ್ ಮಾಡಿ. ಇನ್ನೊಂದು ಬಂದಿದೆ ಪರೋಟ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ಬೆಂದಿದೆ. ಇವಾಗ ಇದನ್ನು ತೆಗೆದು ತಟ್ಟೆಗೆ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು. ಹಾಂ ನೋಡಿ, ಇದಕ್ಕೆ ಏನು ಬೇಕಾಗಿಲ್ಲ, ಎಲ್ಲ ಇದರೊಳಗೆ ಇರುತ್ತೆ. ಇದಕ್ಕೆ ಸೈಡ್ ಡಿಶ್ ಅಂತ ಏನೂ ಬೇಕಾಗಿಲ್ಲ. ಆ್ಯಕ್ಚುಲಿ ಇದನ್ನು ಬರೀ ಮೊಸರಲ್ಲಿ ತಿಂದ್ರೂ ಚೆನ್ನಾಗಿರುತ್ತೆ. ನನ್ನ ಮಗಳು ಇವಾಗ ತಿಂದ್ಬಿಟ್ಟು ನಿಮಗೆ ಹೇಳ್ತಾಳೆ ಯಾವ ಥರ ಇದೆ ಅಂತ. 1 ಸೆಕೆಂಡ್. ಬಿಸಿ ಇದೆ. ಬಿಸಿ ಬಿಸಿ ಪರೋಟ ರೆಡಿಯಾಗಿದೆ. ಈ ವಿಡಿಯೋ ನೋಡಿರೋ ನಿಮ್ಗೆಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಸೈಡ್ ಇಂತು ಯಾವುದು ಗೈಸ್, ಕೈ ಸುತ್ತೋಗ್ತಾ ಇದೆ, ಅದಕ್ಕೆ ನಂಗೆ ಆಗ್ತಾ ಇಲ್ಲ. ಸೂಪರಾಗಿ ಬಂದಿದೆ ಗೈಸ್, ತುಂಬಾ ಚೆನ್ನಾಗಿ ಬಂದಿದೆ ಪರೋಟ. ದಯವಿಟ್ಟು ಇದನ್ನೆಲ್ಲ ನೀವು ಒಂದ್ಸರಿ ಟ್ರೈ ಮಾಡಬೇಕು ಅಂತ ಹೇಳ್ತಾ
ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.